ಸಮಯಸಾರ ಭಾಗ 70 ಸಮಯಸಾರ ಭಾಗ 70 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 70ರಲ್ಲಿ ಕೇಳ್ತಿದ್ರಿ. ಭಾಗ 69ಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಪ್ರಶ್ನೆ 928. ಎರಡು ನಯಗಳು ಹೇಗೆ ಇರುತ್ತವೆ? ಉತ್ತರ: ನಿಶ್ಚಯ ನಯವು ಆತ್ಮನ ಆಶ್ರಿತ ಇದೆ ಮತ್ತು ವ್ಯವಹಾರ ನಯವು ಪರ ಆಶ್ರಿತ ಇದೆ. ಪ್ರಶ್ನೆ 929. ಮೋಕ್ಷದ ಸಾಧಕರಿಗೆ ಬಂಧದ ಕಾರಣವು ಏನು ಇದೆ? ಉತ್ತರ: ಪರ ಆಶ್ರಿತ ಸಮಸ್ತ ಅಧ್ಯಾವಸಾನಗಳು ಬಂಧದ ಕಾರಣ ಇವೆ. ಪ್ರಶ್ನೆ 930. ಇಲ್ಲಿ ಯಾವ ನಯದ ನಿಷೇಧ ಮಾಡಿದ್ದಾರೆ? ಉತ್ತರ: ಇಲ್ಲಿ ವ್ಯವಹಾರ ನಯದ ನಿಷೇಧ ಮಾಡಿದ್ದಾರೆ. ಪ್ರಶ್ನೆ 931. ಭವ್ಯ ಮತ್ತು ಅಭವ್ಯ ಜೀವಗಳು ಮೋಕ್ಷ ಮಾರ್ಗದಲ್ಲಿ ಹೇಗೆ ಪ್ರವರ್ತಿಸುತ್ತವೆ? ಉತ್ತರ: ಭವ್ಯ ಜೀವಿಗಳ ಆತ್ಮ ಆಶ್ರಿತ ನಿಶ್ಚಯ ನಯದಿಂದ ಮೋಕ್ಷ ಆಗುತ್ತದೆ. ಆದರೆ ಪರ ಆಶ್ರಿತ ವ್ಯವಹಾರ ನಯದ ಆಶ್ರಯವಂತೂ ಎಂದಿಗೂ ಮುಕ್ತರಾಗದ ಅಭವ್ಯರೂ ಕೂಡ ಪಾಲಿಸುತ್ತಾರೆ. ಪ್ರಶ್ನೆ 932. ಈ ಹಿಂದೆ ಹೇಳಿದ ವಿಷಯಗಳ ಸಾರಾಂಶ ಏನು ಇದೆ? ಉತ್ತರ: ಆತ್ಮನಲ್ಲಿ ಪರರ ನಿಮಿತ್ತದಿಂದ ಆಗುವಂತಹ ಅನೇಕ ಭಾವಗಳು ಇವೆ. ಅವು ಎಲ್ಲ ಭಾವಗಳು ವ್ಯವಹಾರ ನಯದ ವಿಷಯಗಳು ಇವೆ. ಆದ್ದರಿಂದ ವ್ಯವಹಾರ ನಯವು ಪರ ಆಶ್ರಿತ ಇದೆ ಮತ್ತು ಯಾವುದು ತನ್ನ ಒಂದು ಸ್ವಾಭಾವಿಕ ಭಾವವಿದೆ ಅದು ನಿಶ್ಚಯ ನಯದ ವಿಷಯ ಇದೆ. ಅದರಿಂದ ನಿಶ್ಚಯ ನಯವು ಆತ್ಮ ಆಶ್ರಿತ ಇದೆ. ಅಧ್ಯಾವಸಾನವು ವ್ಯವಹಾರ ನಯದ ವಿಷಯ ಇದೆ. ಆದ್ದರಿಂದ ಎಲ್ಲಿ ಅಧ್ಯಾವಸಾನದ ತ್ಯಾಗವಿದೆ ಅಲ್ಲಿ ವ್ಯವಹಾರ ನಯದೇ ತ್ಯಾಗವಿದೆ ಎಂದು ತಿಳಿಯಬೇಕು. ನಿಶ್ಚಯ ನಯವನ್ನು ಪ್ರದಾನ ಮಾಡಿ ವ್ಯವಹಾರ ನಯದ ತ್ಯಾಗದ ಉಪದೇಶವನ್ನು ಕೊಟ್ಟಿದ್ದಾರೆ. ಯಾರು ನಿಶ್ಚಯ ನಯದ ಆಶ್ರಯ ಪಡೆಯುತ್ತಾರೆ ಅವರು ಕರ್ಮದಿಂದ ಮುಕ್ತರಾಗುತ್ತಾರೆ ಮತ್ತು ಯಾರು ವ್ಯವಹಾರ ನಯದ ಆಶ್ರಯವನ್ನು ಪಡೆಯುತ್ತಾರೆ ಅವರು ಕರ್ಮದಿಂದ ಎಂದಿಗೂ ಮುಕ್ತರಾಗುವುದಿಲ್ಲ. ಪ್ರಶ್ನೆ 933. ಅಭವ್ಯ ಜೀವನು ವ್ಯವಹಾರ ನಯದ ಆಶ್ರಯವನ್ನು ಹೇಗೆ ಪಡೆಯುತ್ತಾನೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಬಂಧ ಅಧಿಕಾರದ ಗಾಥಾ ಸಂಖ್ಯೆ 273 ಹೇಳುತ್ತಾರೆ. ಕೇಳಿರಿ. ವದ ಸಮಿತಿ ಗುತ್ತಿವೋ ಶೀಲಾ ತವಂ ಜಿಣವರಿಹಿಂ ಪಣ್ಣತಂ ಕುವಂತೋ ವಿಯಭವೋ ಅಣ್ಣಾಣಿ ಮಿಚ್ಛಾದಿಟ್ಟಿದು. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ವ್ರತ ಸಮಿತಿ ಗುಪ್ತಿ ಶೀಲ ತಪಗಳನ್ನು ಜಿನೇಶ್ವರ ದೇವರು ಹೇಳಿದ್ದಾರೆ. ಅವುಗಳನ್ನು ಮಾಡುತ್ತಲೂ ಕೂಡ ಅಭವ್ಯ ಜೀವನು ಅಜ್ಞಾನಿ ಮಿಥ್ಯಾದೃಷ್ಟಿಯೇ ಇದ್ದಾನೆ. ಪ್ರಶ್ನೆ 934. ಗಾಥಾ ಸಂಖ್ಯೆ 273ರ ಟೀಕೆಯ ಅರ್ಥವು ಏನು ಇದೆ? ಉತ್ತರ: ಶೀಲ ತಪದಿಂದ ಪರಿಪೂರ್ಣ, ಗುಪ್ತಿ ಪಂಚ ಸಮಿತಿಯಿಂದ ಯುಕ್ತ, ಅಹಿಂಸಾ ಆದಿಕ ಪಂಚ ಮಹಾವ್ರತ ರೂಪವಾದ ವ್ಯವಹಾರ ಚಾರಿತ್ರ್ಯವನ್ನು ಅಭವ್ಯನು ಪಾಲನೆ ಮಾಡುತ್ತಾನೆ. ಆದರೂ ಕೂಡ ಅಭವ್ಯನು ಚಾರಿತ್ರ್ಯದಿಂದ ರಹಿತನೇ ಇದ್ದಾನೆ. ಅಜ್ಞಾನಿ ಮಿಥ್ಯಾದೃಷ್ಟಿಯೇ ಇದ್ದಾನೆ. ಕಾರಣ ಅವನಿಗೆ ನಿಶ್ಚಯ ಚಾರಿತ್ರ್ಯದ ಕಾರಣ ಸ್ವರೂಪದ ಜ್ಞಾನ ಅಥವಾ ಶ್ರದ್ಧೆಯು ಆಗುವುದಿಲ್ಲ. ಪ್ರಶ್ನೆ 935. ಅಭವ್ಯನಿಗೂ ಕೂಡ 11 ಅಂಗಗಳ ಜ್ಞಾನವಾಗಲು ಸಾಧ್ಯ. ಮತ್ತೆ ಅವನು ಹೇಗೆ ಅಜ್ಞಾನಿ ಇದ್ದಾನೆ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ
ಬಂಧ ಅಧಿಕಾರದ ಗಾಥ ಸಂಖ್ಯೆ 274 ಹೇಳುತ್ತಾರೆ, ಕೇಳಿರಿ. ಮೋಕ್ಕಂ ಅಸದ್ದಹಂತೋ ಅಭಾವಿಯ ಸತ್ತೋ ದೋಜೋ ಅಧೀಯೇಚ್ಛಾ ಪಾಠೋ ನ ಕರೇದಿ ಗುಣಂ ಅಸದ್ದಹಂತ ಸಣಾಣಂತೋ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಯಾವ ಅಭವ್ಯ ಜೀವನು ಶಾಸ್ತ್ರದ ಪಾಠವನ್ನೂ ಮಾಡುತ್ತಾನೆ, ಆದರೆ ಮೋಕ್ಷ ತತ್ವದ ಶ್ರದ್ಧೆಯನ್ನು ಮಾಡುವುದಿಲ್ಲ. ಆದರೆ ಜ್ಞಾನದ ಶ್ರದ್ಧೆಯನ್ನು ಮಾಡದೇ ಇರುವುದರಿಂದ ಆ ಅಭವ್ಯನಿಗೆ ಶಾಸ್ತ್ರವನ್ನು ಓದುವುದು ಲಾಭಕಾರಕ ಇರುವುದಿಲ್ಲ. ಪ್ರಶ್ನೆ 936. ಗಾಥಾ ಸಂಖ್ಯೆ 274 ಟೀಕೆಯ ಅರ್ಥವು ಏನು ಇದೆ? ಉತ್ತರ: ಅಭವ್ಯ ಜೀವನು ಮೊದಲು ನಿಶ್ಚಯ ಮೋಕ್ಷ ಮಾರ್ಗದ ಶ್ರದ್ಧೆಯನ್ನೇ ಮಾಡುವುದಿಲ್ಲ. ಕಾರಣ, ಶುದ್ಧ ಜ್ಞಾನಮಯ ಆತ್ಮನ ಜ್ಞಾನವೇ ಅಭವ್ಯನಿಗೆ ಆಗುವುದಿಲ್ಲ. ಅದರಿಂದ ಅಭವ್ಯ ಜೀವನು ಜ್ಞಾನದ ಶ್ರದ್ಧೆಯನ್ನು ಮಾಡುವುದಿಲ್ಲ. ಮತ್ತು ಜ್ಞಾನದ ಶ್ರದ್ಧೆಯನ್ನು ಮಾಡದೇ ಇರುವ ಆ ಅಭವ್ಯನಿಗೆ ಆಚಾರ ಅಂಗ ಆದಿ 11 ಅಂಗದ ಶಾಸ್ತ್ರವನ್ನು ಓದುತ್ತಿದ್ದರೂ ಸಹ ಶಾಸ್ತ್ರದ ಅಭ್ಯಾಸದ ಫಲದ ಅಭಾವದಿಂದ ಅವನು ಜ್ಞಾನಿ ಆಗುವುದಿಲ್ಲ. ಶಾಸ್ತ್ರಾಭ್ಯಾಸದ ಗುಣವೆಂದರೆ ಭಿನ್ನ ವಸ್ತುಭೂತ ಜ್ಞಾನಮಯ ಆತ್ಮನ ಜ್ಞಾನವಾಗುವುದೇ ಇದೆ. ಆ ಭಿನ್ನ ವಸ್ತುಭೂತ ಜ್ಞಾನದ ಶ್ರದ್ಧೆಯನ್ನು ಮಾಡದವನು, ಆ ಅಭವ್ಯನು ಶಾಸ್ತ್ರಾಭ್ಯಾಸದಿಂದ ಆತ್ಮಜ್ಞಾನ ಮಾಡಲು ಸಮರ್ಥ ಆಗುವುದಿಲ್ಲ. ಆದ್ದರಿಂದ ಅವನು ಶಾಸ್ತ್ರ ಓದುವುದರಿಂದ ಭಿನ್ನ ಆತ್ಮನ ತಿಳಿವಳಿಕೆಯು ಅವನಿಗೆ ಆಗುವುದಿಲ್ಲ. ಆದ್ದರಿಂದ ಸತ್ಯಜ್ಞಾನ ಶ್ರದ್ಧೆಯ ಅಭಾವದಿಂದ ಅಭವ್ಯನು ಅಜ್ಞಾನಿಯೇ ಇದ್ದಾನೆ. ಇದು ನಿಯಮ ಆಯಿತು. ಪ್ರಶ್ನೆ 937. ಅಭವ್ಯ ಜೀವನಿಗೆ ಧರ್ಮದ ಮೇಲೆ ಶ್ರದ್ಧೆಯಂತೂ ಆಗುತ್ತದೆ. ಹಾಗೆ ಇದ್ದ ಮೇಲೆ ಅವನನ್ನು ಅಜ್ಞಾನಿ ಎಂದು ಏಕೆ ನಿಷೇಧ ಮಾಡಿದ್ದಾರೆ? ಉತ್ತರ: ಇದಕ್ಕೆ ಉತ್ತರ ಸ್ವರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಬಂಧ ಅಧಿಕಾರದ ಗಾಥಾ ಸಂಖ್ಯೆ 275 ಹೇಳುತ್ತಾರೆ, ಕೇಳಿರಿ. ಸದ್ದಹದೀಯ ಪತ್ತಯದೀಯ ರೋಚೇದೀಯ ತಹ ಪುಣೋ ಯಾಘಾಸೇದಿ ದಂಬಂ ಭೋಗ ನಿಮಿತ್ತಂ ನಾದು ಸೋಖಮ್ಮಕ್ಕ ಯಾ ನಿಮಿತ್ತಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಆ ಅಭವ್ಯ ಜೀವನು ಧರ್ಮವನ್ನು ಮಾಡುತ್ತಾನೆ, ಶ್ರದ್ಧೆಯನ್ನು ಮಾಡುತ್ತಾನೆ, ಪ್ರತೀತಿಯನ್ನು ಮಾಡುತ್ತಾನೆ, ರುಚಿಯನ್ನೂ ಮಾಡುತ್ತಾನೆ ಮತ್ತು ಸ್ಪರ್ಶ ಮಾಡುತ್ತಾನೆ. ಅದು ಭೋಗ ನಿಮಿತ್ತ, ಅಂದರೆ ಸಂಸಾರದ ಭೋಗದ ನಿಮಿತ್ತವಾದ ಧರ್ಮವಿದೆ. ಅದರ ಮೇಲೆ ಅವನು ಶ್ರದ್ಧೆ ಇಡುತ್ತಾನೆ. ಆದರೆ ಕರ್ಮ ಕ್ಷಯವಾಗಲಿ ಎಂಬ ನಿಮಿತ್ಯ ರೂಪ ಧರ್ಮದ ಮೇಲೆ ಶ್ರದ್ಧೆಯನ್ನು ಮಾಡುವುದಿಲ್ಲ. ಪ್ರಶ್ನೆ 938. ಅಭವ್ಯ ಜೀವನು ಯಾವ ಉದ್ದೇಶದಿಂದ ಧರ್ಮದ ಆಚರಣೆಯನ್ನು ಮಾಡುತ್ತಾನೆ? ಉತ್ತರ: ಅಭವ್ಯ ಜೀವನು ನಿತ್ಯವೂ ಕರ್ಮ ಮತ್ತು ಕರ್ಮಫಲ ಚೇತನ ರೂಪ ವಸ್ತುವಿನ ಶ್ರದ್ಧೆಯನ್ನು ಮಾಡುತ್ತಾನೆ. ಆದರೆ ನಿತ್ಯ ಜ್ಞಾನಚೇತನ ಮಾತ್ರ ವಸ್ತುವಿನ ಶ್ರದ್ಧೆಯನ್ನು ಮಾಡುವುದಿಲ್ಲ. ಅಭವ್ಯ ಜೀವನು ಸದೈವವೇ, ಅಂದರೆ ಯಾವಾಗಲೂ ಸ್ವಪರ ಭೇದ ವಿಜ್ಞಾನಕ್ಕೆ ಪಾತ್ರ ಆಗುವುದಿಲ್ಲ. ಅದರಿಂದ ಆ ಅಭವ್ಯನು ಜ್ಞಾನ ಮಾತ್ರ ಸತ್ಯಾರ್ಥ ಕರ್ಮಕ್ಷಯಕ್ಕೆ ನಿಮಿತ್ತವಾದಂತಹ ಧರ್ಮದ ಮೇಲೆ ಶ್ರದ್ಧೆಯನ್ನು ಇಡುವುದಿಲ್ಲ. ಆದರೆ ಭೋಗಕ್ಕೆ ನಿಮಿತ್ತವಾದ ಶುಭ ಕರ್ಮ ಮಾತ್ರ ಅಸತ್ಯಾರ್ಥದ ಧರ್ಮದ ಮೇಲೆ ಶ್ರದ್ಧೆ ಇಡುತ್ತಾನೆ. ಆದ್ದರಿಂದ ಈ ಅಭವ್ಯನು ಅಭೂತಾರ್ಥ ಧರ್ಮದ ಶ್ರದ್ಧೆ, ಪ್ರತೀತಿ, ರುಚಿ, ಸ್ಪರ್ಶನಗಳಿಂದ, ಅಂದರೆ ಸ್ಪರ್ಶನಗಳ ಶ್ರದ್ಧೆ ಇಡುತ್ತಾನೆ.
ಗ್ರಹಿಬೇಕಾದ ಹೊರಗಿನ ಭೋಗಗಳನ್ನು ಇದರಿಂದ ಅವನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ. ಆದರೆ ಕರ್ಮದಿಂದ ಎಂದೂ ಕೂಡ ಬಿಡುಗಡೆ ಹೊಂದುವುದಿಲ್ಲ. ಆದರೆ ಇವನಿಗೆ ಸತ್ಯಾರ್ಥ ಧರ್ಮದ ಶ್ರದ್ಧೆಯ ಅಭಾವವಿದ್ದರಿಂದ ಸತ್ಯ ಶ್ರದ್ಧೆಯೇ ಇಲ್ಲ. ಹೀಗೆ ಆದಾಗ ನಿಶ್ಚಯದಲ್ಲಿ ವ್ಯವಹಾರದ ಪ್ರತಿಷೇಧವು ಇಲ್ಲಿ ಯೋಗ್ಯವೇ ಇದೆ. ಪ್ರಶ್ನೆ 939. ಅಭವ್ಯ ಜೀವ ಏನನ್ನು ತಿಳಿಯುತ್ತಾನೆ ಮತ್ತು ಏನನ್ನು ತಿಳಿಯುವುದಿಲ್ಲ? ಉತ್ತರ: ಅಭವ್ಯ ಜೀವನು ಕರ್ಮಫಲ ಚೇತನವನ್ನು ತಿಳಿಯುತ್ತಾನೆ, ಆದರೆ ಜ್ಞಾನಚೇತನವನ್ನು ತಿಳಿಯುವುದಿಲ್ಲ. ಪ್ರಶ್ನೆ 940. ಅಭವ್ಯನಿಗೆ ಸ್ವಾಪರ ವಸ್ತುಗಳ ವೇದಜ್ಞಾನ ಆಗುತ್ತದೆಯೇ? ಉತ್ತರ: ಇಲ್ಲ, ಎಂದಿಗೂ ಆಗುವುದಿಲ್ಲ. ಪ್ರಶ್ನೆ 941. ಅಭವ್ಯನು ಯಾವ ಕ್ರಿಯೆಯನ್ನು ಧರ್ಮ ಎಂದು ಮನ್ನಿಸುತ್ತಾನೆ? ಉತ್ತರ: ಶುಭ ಕ್ರಿಯೆಗಳಿಗೆ ಧರ್ಮವೆಂದು ತಿಳಿದು ಶ್ರದ್ಧೆಯನ್ನು ಮಾಡುತ್ತಾನೆ ಅಷ್ಟೇ. ಪ್ರಶ್ನೆ 942. ಅಭವ್ಯನು ಆಚರಿಸಿದ ಧರ್ಮದ ಫಲವು ಏನು ಇದೆ? ಉತ್ತರ: ಅದರಿಂದ ಅವನು ಗ್ರಹಿವೇಕದ ಹೊರಗಿನ ಅಹಮಿಂದ್ರರ ಪದವಿಯ ಸಾಂಸಾರಿಕ ಸುಖವನ್ನು ಕೂಡ ಭೋಗಿಸುತ್ತಾನೆ. ಅಂದರೆ ಇಲ್ಲಿ ನೀವು ಬೇರೆ ರೂಪದಿಂದ ತಿಳಿಯಬೇಕು. ಅಂದರೆ ಗ್ರಹಿವೇಕದ ಹೊರಗಿನ ಅಂತಂದರೆ ಇಲ್ಲಿ ಎಲ್ಲ ಪ್ರಾರಂಭ ಆಯಿತು. ಅಂದರೆ ಇಲ್ಲಿ ಭೌನವಾಸಿ ಯಂತ್ರ ಜ್ಯೋತಿಷ್ಕ ವೈಮಾನಿಕದೊಳಗಡೆ ಆ ವೈಮಾನಿಕದಲ್ಲಿ ಗ್ರಹಿವೇಕ ಅಂದರೆ ಗ್ರಹಿವೇಕಗಳು ಎಷ್ಟು ಬರ್ತವೆ? 9 ಬರ್ತವೆ ಅಲ್ವಾ? ಗ್ರಹಿವೇಕದ ಹೊರಗಿನ ಅಹಂ ಇಂದ್ರರ ಅಲ್ಲಿಯವರೆಗಿನ ಸಾಂಸಾರಿಕ ಸುಖದ ಭೋಗವನ್ನು ಅವನು ಭೋಗಿಸುತ್ತಾನೆ ಈ ಧರ್ಮದ ಫಲದಿಂದ ಅಷ್ಟೇ. ಪ್ರಶ್ನೆ 943. ಜೀವನು ಭವ್ಯ ಇದ್ದಾನೋ ಇಲ್ಲ ಅಭವ್ಯ ಇದ್ದಾನೋ ಇದನ್ನು ಹೇಗೆ ತಿಳಿಯುವುದು? ಉತ್ತರ: ಅದು ನಮ್ಮಂತಹ ಛದ್ಮಸ್ಥರ ವಿಷಯ ಅಲ್ಲ. ಅದು ಕೇವಲ ಜ್ಞಾನದ ವಿಷಯ ಇದೆ. ಅದನ್ನು ಸರ್ವಜ್ಞರೇ ತಿಳಿಯಬೇಕು. ಪ್ರಶ್ನೆ 944. ಅಭವ್ಯ ಜೀವನ ಅಭಿಪ್ರಾಯ ಯಾವುದರ ಮೇಲೆ ಇರುತ್ತದೆ? ಉತ್ತರ: ಕೇವಲ ವ್ಯವಹಾರ ನಯದಲ್ಲೇ ಇರುತ್ತದೆ. ಅವನಿಗೆ ನಿಶ್ಚಯ ನಯದ ಶ್ರದ್ಧೆ ಜ್ಞಾನ ಆಗುವುದಿಲ್ಲ. ಪ್ರಶ್ನೆ 945. ಕೇವಲ ವ್ಯವಹಾರ ನಯದ ಅಭಿಪ್ರಾಯ ಉಳ್ಳ ಜೀವನಿಗೆ ಕೊನೆಯವರೆಗೆ ಯಾವ ವಸ್ತು ಉಳಿಯುತ್ತದೆ? ಉತ್ತರ: ಕೇವಲ ವ್ಯವಹಾರ ನಯದ ಪಕ್ಷವೇ ಉಳಿಯುವುದರಿಂದ ಅವನಿಗೆ ಸರ್ವಥಾ ಏಕಾಂತ ರೂಪ ಮಿಥ್ಯಾತ್ವವೇ ಉಳಿಯುತ್ತದೆ. ಅಭವ್ಯನಿಗೆ ವ್ಯವಹಾರ ನಯದ ಅಭಿಪ್ರಾಯವು ಎಂದಿಗೂ ಸಂಪೂರ್ಣವಾಗಿ ನಷ್ಟ ಆಗುವುದೇ ಇಲ್ಲ. ಪ್ರಶ್ನೆ 946. ನಿಶ್ಚಯ ನಯ ವ್ಯವಹಾರ ನಯದ ನಿಷೇಧ ಮತ್ತು ವ್ಯವಹಾರ ನಯ ನಿಶ್ಚಯ ನಯದ ನಿಷೇಧ ಈ ರೀತಿ ವಿರುದ್ಧ ಯಾಕೆ ಕಾಣುತ್ತದೆ? ಇದು ಏನಾದರೂ ಪ್ರಶ್ನೆ ನಿಮಗೆ ಗೊತ್ತಾಯಿತು? ಇಲ್ಲಿ ಒಂದು ಸ್ವಲ್ಪ ಮಹತ್ವಪೂರ್ಣ ಬಿಂದು ಇದು. ಇಲ್ಲಾಂದರೆ ನಾನು ಮತ್ತು ನೀವು ಇಬ್ಬರಿಗೂ ಅಜ್ಞಾನನೇ ಕೈಗೆ ಬರ್ಬೋದು. ಜ್ಞಾನ ಬರಲಿಕ್ಕಿಲ್ಲ. ಇಷ್ಟು ಪ್ರಯತ್ನ ಮಾಡಿ ಕೂಡ ಆ ರೀತಿ ಆಗಬಾರ್ದು. ಇದಕ್ಕೆ ಈ ಸ್ಥಳದಲ್ಲಿ ನಾನು ಒಂದು ಸ್ವಲ್ಪ ಬೇರೆ ರೀತಿ ನಿಮ್ಗೆ ಹೇಳ್ತೀನಿ, ಕೇಳ್ರಿ. ಈಗ ಅದು ನಿಶ್ಚಯನೇ ಇರಲಿ, ಅದು ವ್ಯವಹಾರನೇ ಇರಲಿ, ಬೇಕಾದಿರಲಿ, ಅದನ್ನ ಹೇಳಿದ್ಯಾರು? ಸರ್ವಜ್ಞರು, ಜಿನೇಂದ್ರ ಭಗವಾನರು, ವೀತರಾಗಿಗಳು ಅಲ್ವಾ? ಹಾಗಂತ ಅಂಥ ಪಕ್ಷದಲ್ಲಿ ಅಲ್ಲಿ ಒಂದು ಅಕ್ಷರ ಕೂಡ ಸುಳ್ಳು ಅಥವಾ ತಪ್ಪು ಅಥವಾ ಅಜ್ಞಾನ ಇರಲು ಸಾಧ್ಯನೇ ಇಲ್ಲ ಅಲ್ವಾ? ಇಲ್ಲಿ ಏನಾಗಿದೆ ಅಂತಂದರೆ, ನಿಶ್ಚಯನಯ ತನ್ನ ಸ್ಥಾನದಲ್ಲಿ ನಿಂತು ತನ್ನ ಮಾತನ್ನು ಮಾತನಾಡುತ್ತದೆ. ಅದರಲ್ಲಿ ಯಾವ ದೋಷವೂ ಕೂಡ ಇಲ್ಲ. ಜಿನೇಂದ್ರರ ಶಾಸನದಲ್ಲಿ ದೋಷ ಬರಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ? ದೋಷ ಅನ್ನುವಂಥ ಒಂದು ಪದ್ಧತಿಯೇ ಅದರಲ್ಲಿ ಇಲ್ಲ. ಯಾಕೆಂದರೆ ಅದು ನಿರ್ದೋಷ ಶಾಸನ ಇದೆ. ಅದನ್ನು ನಿರ್ದೋಷ ಶಾಸನ ಎನ್ನುತ್ತಾರೆ ಅಲ್ವಾ? ಹಾಗಾದರೆ ಮತ್ತೆ
ಈ ರೀತಿ ಪದೇ ಪದೇ ದೋಷಗಳು ಬರ್ತಾಯಿದ್ರೆ ಅದೊಂದು ನಿರ್ದೋಷ ಹೆಂಗೆ ಹೇಗೆ ಮನ್ನಿಸ್ಲಿಕ್ಕೆ ಆ ಥರ ಅಲ್ಲಪ್ಪ, ಹಾಗಿಲ್ಲ, ಆ ರೀತಿ ಇಲ್ಲ. ಜಿನೇಂದ್ರ ಭಗವಾನರ ಸಂಪೂರ್ಣ ಶಾಸನ ಅತೀ ನಿರ್ದೋಷ, ಅದರಲ್ಲಿ ಅಕ್ಷರ ಮಾತ್ರದ ದೋಷ ಕೂಡ ಇಲ್ಲ. ನನ್ನಂತಹ ಅಜ್ಞಾನಿಗಳಿಂದ ದೋಷ ಆಗಬಹುದು ಅಲ್ಲಿ, ಆದರೆ ಅದರಲ್ಲಿ ದೋಷ ಇರುವುದಿಲ್ಲ. ಅರ್ಥ ಆಯಿತು? ಹಾಗಿದ್ರೆ ಇಲ್ಲಿ ಈಗ ಈ ನಿಶ್ಚಯ ನಯ, ವ್ಯವಹಾರ ನಯ ಇದಾವಲ್ಲ, ಇದರಲ್ಲಿ ಏನು ಅಂತಂದರೆ ನಿಶ್ಚಯ ನಯ ತನ್ನ ಸ್ಥಾನದಲ್ಲಿ ನಿಂತು ಅದು ದೃಢವಾಗಿ ಮಾತನಾಡುತ್ತದೆ. ವ್ಯವಹಾರ ನಯ ತನ್ನ ಸ್ಥಾನದಲ್ಲಿ ನಿಂತು ಅದು ಸತ್ಯವನ್ನೇ ಹೇಳುತ್ತದೆ. ಅಲ್ಲಿ ಎರಡರಲ್ಲೂ ಕೂಡ ಯಾವ ಸುಳ್ಳು ಇಲ್ಲ. ಹಾಗಾದರೆ ಇವುಗಳಲ್ಲಿ ಈ ರೀತಿ ವಿರುದ್ಧ ಸ್ವರೂಪ ಯಾಕೆ ಕಾಣ್ತದೆ ಅಂತಂದರೆ ಇಷ್ಟೇ ವಿಷಯ, ಬೇರೆ ಏನಿಲ್ಲ. ನಿಶ್ಚಯ ನಯ ಯಾವಾಗ ಏನನ್ನು ತನ್ನ ವಸ್ತುವನ್ನು ಹೇಳ್ತದೆ ಆವಾಗ ಅದು ದ್ರವ್ಯದ ಆಶ್ರಯದಿಂದ ಹೇಳ್ತದೆ. ಅದು ಸರಿ ಇದೆ, ಪೂರ 100% ಸರಿ ಇದೆ, ಆಯಿತು. ವ್ಯವಹಾರ ನಯ ಯಾವಾಗ ಏನೇನನ್ನು ಹೇಳ್ತದೆ ಅದು ದ್ರವ್ಯದ ಜೊತೆಗೆ, ಅಂದರೆ ಮೂಲ ದ್ರವ್ಯದ ಜೊತೆಗೆ ಇನ್ನಿತರ ದ್ರವ್ಯಗಳ ಮಿಶ್ರಣದಿಂದ ಆಗುವಂಥ ಭಾವಗಳ ಮೇಲೆ ಅದನ್ನು ವ್ಯಾಖ್ಯಾನ ಮಾಡ್ತದೆ. ಸರಿ ಇದೆಯಲ್ಲ, ಅದರಲ್ಲಿ ತಪ್ಪು ಏನಿದೆ ಅಲ್ವಾ? 100% ಕೂಡ ಎರಡು ನಯಗಳು ಪೂರ ಸರಿಯೇ ಇದ್ದಾವೆ. ಆದರೆ ನಮ್ಮ ಅಜ್ಞಾನದ ಕಾರಣದಿಂದ, ನನ್ನ ಸ್ವಂತ ಅಜ್ಞಾನದ ಕಾರಣದಿಂದ ನನಗವು ಅನ್ನಿಸ್ತವೆ, ವಿರುದ್ಧವಾಗಿ ಕಾಣ್ತವೆ ಅಲ್ವಾ? ಆದರೂ ಕೂಡ ಇಲ್ಲಿ ಪ್ರಶ್ನೆ ಏನು, ಇನ್ನೊಂದು ಸಲ ಪ್ರಶ್ನೆ ಕೇಳ್ರಿ. ಪ್ರಶ್ನೆ 946. ನಿಶ್ಚಯ ನಯ ವ್ಯವಹಾರ ನಯದ ನಿಷೇಧ ಮತ್ತು ವ್ಯವಹಾರ ನಯ ನಿಶ್ಚಯ ನಯದ ನಿಷೇಧ ಈ ರೀತಿ ವಿರುದ್ಧ ಯಾಕೆ ಕಾಣುತ್ತವೆ? ಇದಕ್ಕೆ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಬಂಧ ಅಧಿಕಾರದ ಗಾಥಾ ಸಂಖ್ಯೆ 276 ಮತ್ತು 277 ಹೇಳುತ್ತಿದ್ದಾರೆ. ಕೇಳ್ರಿ, ಅಂದರೆ ಎರಡು ಗಾಥೆಗಳನ್ನ ಒಂದೇ ಸ್ಥಳದಲ್ಲಿ ಹೇಳುತ್ತಾರೆ. ಕೇಳ್ರಿ, ಏನು ಹೇಳ್ತಾರೆ ಕೇಳ್ರಿ. ಆಯಾರಾದಿಣಾಣಂ ಜೀವಾದಿ ದಂಸಣಿಂ ಚ ವಿಜ್ಞೇಯಂ ಷಜ್ಜೀವಣಿಕಂಚಾತಃ ಭಣದಿ ಚರಿತಂ ತು ವ್ಯವಹಾರೋ ಆದಾಕು ಮಜ್ಜಾಣಂ ಆದಾಮೇ ದಂಸಣಂ ಚರಿತಾಣಂ ಚ ಆದಾ ಪಚ್ಚಕಾಣಂ ಆದಾಮೇ ಸಂವರೋ ಜೋಗೋ. ಈಗ ಈ ಎರಡು ಗಾಟೆಯ ಅರ್ಥಗಳನ್ನು ಹೇಳುತ್ತಾರೆ, ಕೇಳಿರಿ. ಈಗ ವ್ಯವಹಾರದ ಸ್ವರೂಪ ಹೇಳ್ತಾರೆ ಮೊದಲು. ಆಚಾರಾಂಗ ಆದಿ ಶಾಸ್ತ್ರಗಳಂತೂ ಜ್ಞಾನ ಸ್ವರೂಪ ಇವೆ. ತಥಾ ಜೀವಾದಿ ತತ್ವಗಳು ದರ್ಶನ ರೂಪವೆಂದು ತಿಳಿಯಬೇಕು. ಮತ್ತು ಷಟ್ಕಾಯಿಕ ಜೀವಗಳ ರಕ್ಷಣೆ ಚಾರಿತ್ರ್ಯ ಇದೆ. ಹೀಗೆ ಮಾತ್ರ ವ್ಯವಹಾರ ನಯವು ಹೇಳುತ್ತದೆ. ನಿಶ್ಚಯದಿಂದ ನನ್ನ ಆತ್ಮನಿ ಜ್ಞಾನ ರೂಪನಿದ್ದಾನೆ, ನನ್ನ ಆತ್ಮನಿ ದರ್ಶನ ಚಾರಿತ್ರ್ಯ ರೂಪನಿದ್ದಾನೆ, ನನ್ನ ಆತ್ಮನೇ ಪ್ರತ್ಯಾಖ್ಯಾನ ಇದ್ದಾನೆ ಎಂದು ನಿಶ್ಚಯ ನಯವು ಹೇಳುತ್ತದೆ. ಈಗ ಇಲ್ಲಿ ನಿಮಗೆ ನಾನು ಮೊದಲೇ ಹೇಳ್ಕೊಂಬಂದಿದ್ದೀನಿ, ವ್ಯವಹಾರ ಮತ್ತು ನಿಶ್ಚಯ ನಯದ ವಿಷಯಗಳು ಇರಲಿ. ಇದನ್ನು ನಿಮಗೀಗ ಸ್ವಲ್ಪ ಬೇರೆ ರೂಪದಲ್ಲಿ ಹೇಳುತ್ತೇನೆ, ಆವಾಗ ನಿಮಗೆ ಇದು ಗೊತ್ತಾಗ್ಬೋದು. ಈಗ ಒಂದು ಕೆಲಸ ಮಾಡಿ, ಒಂದೊಂದರದ್ದು ಹೇಳ್ತೇನೆ. ಇಲ್ಲಿ ಪ್ರಶ್ನೆ 947. ಜ್ಞಾನ ದರ್ಶನ ಚಾರಿತ್ರ್ಯಗಳ ಆಶ್ರಯ ಏನಿದೆ? ಇಲ್ಲಿ ವ್ಯವಹಾರ ನಯದ ವಚನ ಏನು ಇದೆ? ಇದನ್ನು ಮೊದಲು ವ್ಯವಹಾರ ನಯದ ವಚನವನ್ನು ಮೊದಲು ಕೇಳ್ರಿ, ಆಮೇಲೆ ನಿಶ್ಚಯ ನಯದ ಆಮೇಲೆ ಹೇಳ್ತೀನಪ್ಪ. ಈಗ ಇದನ್ನ 3 ಬಿಂದುಗಳಲ್ಲಿ ಹೇಳ್ತೀನಿ ಕೇಳ್ರಿ. 1. ಆಚಾರಾಂಗ ಆದಿ ಶಬ್ದಶ್ರುತವು ಜ್ಞಾನ ಇದೆ. ಕಾರಣ ಏನೆಂದರೆ ಅದು ಜ್ಞಾನದ ಆಶ್ರಯ ಇದೆ. ಈಗ 2. ಜೀವ ಆದಿ ನವ ಪದಾರ್ಥಗಳು ದರ್ಶನ ಇವೆ. ಕಾರಣ ಅವು ದರ್ಶನದ ಆಶ್ರಯ ಇವೆ. 3. ಷಟ್ಕಾಯಿಕ ಜೀವಗಳ ರಕ್ಷೆಯು ಚಾರಿತ್ರ್ಯ ಇದೆ. ಕಾರಣ ಅದು ಚಾರಿತ್ರ್ಯದ ಆಶ್ರಯ ಇದೆ. ಈಗ ನಿಮಗೆ ಮುಂದಿನ ಅಂದರೆ ಈಗ ಏನಾಯಿತು, ವ್ಯವಹಾರ ನಯದ ವಿಷಯ ಆಯಿತು. ಆದರೆ ನಿಶ್ಚಯ ನಯದ ಹೇಳಬೇಕಾಗಿತ್ತು, ಆದರೆ ಅಷ್ಟು ಸಮಯ ಆಗೋದು ನನಗೆ ಯಾಕೋ ಕಾಣ್ತಾ ಇಲ್ಲ.
ಈಗ ಇದನ್ನು ನೀವು ನಾಳೆ ಬಂದು ಇನ್ನೊಂದು ಸಲ ಮತ್ತೆ ಕೇಳಬೇಕಾಗ್ತದೆ, ಇಲ್ಲ ನಿಮಗೆ ಮತ್ತೆ ಗೊಂದಲ ಆಗ್ತದೆ ಅದು. ಆಯಿತು, ನಾಳೆ ಹಾಗಾದ್ರೆ ಸಮಯಕ್ಕೆ ಬರೀ ಬಂದುಬಿಡ್ರಿ. ಅದು ಇದನ್ನು ಸೇರಿಸಿ ನಾಳೆ ಹೇಳ್ತೀನಿ.